ನಮಸ್ತೆ. ನಮಸ್ಕಾರ. ನಾನು ರಾಘವೇಂದ್ರ ಅಂತೇಳಿ ದಾವಣಗೆರೆ ಜಿಲ್ಲಾ ನ್ಯಾಮತಿ ತಾಲೂಕು ಗೃಹರಕ್ಷಕ ದಳದ ಪ್ಲಟೂನ್ ಕಮಾಂಡರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಸುಮಾರು 2002ರಿಂದ ಇಲಾಖೆಯಲ್ಲಿ ಇದ್ದು ಇದೀಗ ಸುದೀರ್ಘವಾಗಿ 24 ವರ್ಷಗಳ ಸೇವೆ ಸಲ್ಲಿಸಿದ್ದು. ಇದರಲ್ಲಿ ನಮ್ಮಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಹಾಗೂ ಕೇಂದ್ರ ಪೊಲೀಸ್ ಮಹಾನಿರ್ದೇಶಕರ DG ಕಮಾಂಡೇಶನ್ ಸರ್ಟಿಫಿಕೇಟ್ ಮತ್ತು ರಾಷ್ಟ್ರಪತಿಗಳವರ ಚಿನ್ನದ ಪದಕ, ಶ್ಲಾಘನೀಯ ಚಿನ್ನದ ಪದಕ ಹಾಗೂ ರಾಷ್ಟ್ರಪತಿಯವರ ಸೇವಾ ಚಿನ್ನದ ಪದಕ ಅಂತೇಳಿ ಮೆಡಲ್ಸ್ ಇರ್ತವೆ. ಇದರಲ್ಲಿ ಆಲ್ರೆಡಿ ನಾನು ಮೊದಲನೇದಾಗಿ ಮುಖ್ಯಮಂತ್ರಿ ಚಿನ್ನದ ಪದಕ ಹಾಗೂ DG ಅವಾರ್ಡ್ ತೊಗೊಂಡಿದ್ದೆ. ಈ ಬಾರಿ 2026ರ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಾಷ್ಟ್ರಪತಿಗಳ ಶ್ಲಾಘನೀಯ ಚಿನ್ನದ ಪದಕದ ಪುರಸ್ಕೃತರಾಗಿ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ. ಈ ಸುಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಮಾಧಿಷ್ಠರು ಹಾಗೂ ಮತ್ತು ನಮ್ಮ ಎಲ್ಲ ಗೃಹರಕ್ಷಕ ದಳದವರು ಹಾಗೂ ನನ್ನ ಪೂಜ್ಯ ತಂದೆ ತಾಯಿಗಳವರು ಮತ್ತು ನಮ್ಮ ಕುಟುಂಬಕ್ಕೆ ನೆನೆಸ್ಕೊತ, ಯಾಕಂದರೆ ಅವರು ಸಹಕಾರ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾನು ಮೇಲ್ದರ್ಜೆಗೆ ಹೋಗೋಕ್ಕಾಗಲ್ಲ. ಈ ಥರದ ಉನ್ನತವಾದ ಒಂದು ಹುದ್ದೆ ಅವಾರ್ಡ್ಗಳನ್ನು ತಗೊಳಕ್ಕಾಗಲ್ಲ. ಮತ್ತು ನಮ್ಮ ಎಲ್ಲ ಬೆಂಗಳೂರಿನ ಸಿಬ್ಬಂದಿಗೂ ಸಹ ನಾನು ಈ ಮೂಲಕ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಹೆಂಗಿದೆ ಸರ್ ಅಂದರೆ, ನಾವು 2002ರಿಂದ ಸೇರ್ಕೊಂಡಿದ್ದೀವಲ್ಲ, ಮೊದಲಿನಿಂದನೂ ಈ ರಾಷ್ಟ್ರಪತಿಗಳ ಚಿನ್ನದ ಪದಕ ತೊಗೋಬೇಕು ಅಂದರೆ ಮೊದಲನೇದಾಗಿ 9 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರಬೇಕು. ಆ 9 ವರ್ಷದ ನಂತರ ಆಗಲಿ ಅಥವಾ ಟೋಟಲ್ ನಮ್ಮ ಸರ್ವಿಸಲ್ಲಿ ನಾವು ಪ್ರಥಮವಾಗಿ ಲೈಫ್ ಸೇವ್ ಅಂದರೆ ಯಾವುದಾದ್ರೂ ಪ್ರಾಣ ಹಾನಿ ಆಗ್ತಾ ಇದ್ದರೆ ಅಲ್ಲಿ ಅವರನ್ನು ಬದುಕಿಸಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸೋದಿರ್ಬೋದು, ತುರ್ತು ಸಂದರ್ಭದಲ್ಲಿ ಅವರ ಅಪಘಾತ ಆದಾಗ ಅಥವಾ ಯಾವುದೇ ಫ್ಲಡ್ ರೆಸ್ಕ್ಯೂದಲ್ಲಿ ಪ್ರಾಬ್ಲಮ್ ಆದಾಗ ನಾವು ಮುಂದಾಳತ್ವ ಆಗಲಿ ವಹಿಸ್ಕೊಂಡಾಗಲಿ ನಾವು ಅವರ ಲೈಫ್ ಸೇವ್ ಮಾಡೋದು ಪ್ರಮುಖ ಆದ್ಯ ಕರ್ತವ್ಯ ಈ ನಮ್ಮ ಗೃಹರಕ್ಷಕ ದಳದ್ದು. ಮತ್ತು ಎಲ್ಲ ತುರ್ತು ಸಂದರ್ಭಗಳಲ್ಲಿ ಅಂದರೆ ಕೊರೋನಾ ಮಹಾಮಾರಿ ಇರ್ಬೋದು ಅಥವಾ ಯಾವುದೋ ಬಂದೋಬಸ್ತುಗಳಿರ್ಬೋದು, ಇದಕ್ಕೆಲ್ಲ ನಾವು ಮುಂದಾಳತ್ವ ನಿಂತ್ಕೊಂಡು ಪ್ರತಿಯೊಂದು ನಾವು ಮಾಡಿರೋದ್ರಿಂದ ನನ್ನ ಸೇವೆಯನ್ನು ಗುರುತಿಸಿ, ಯಾಕೆಂದರೆ ನಾವು ಈಗ ಹೆಚ್ಚು ಕಡಿಮೆ ಸವಳಂಗಕ್ಕೆ ಹೋಗೋ ದಾರಿಯಲ್ಲಿ ಒಂದು ಬ್ರಿಡ್ಜ್ ಇತ್ತು. ಅಲ್ಲಿ ತಮಿಳ್ನಾಡು ಮೂಲದವರು ಆಕ್ಸಿಡೆಂಟ್ ಆಗಿ ಪಾಂಡಿಚೇರಿಯವರು ಅವರಿಗೆ ಗ್ಲಾಸ್ ಹೊಡೆದು ತೆಗೆದು ಅವರಿಗೆಲ್ಲ ಪ್ರಾಣಾಪಾಯದಿಂದ ಕಾಪಾಡಿ 5 ಜನರಿಗೆ ಇದಕ್ಕೆ ಸೇರಿಸಿದ್ದೆ, ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲು. ಮತ್ತು ದಾನಹಳ್ಳಿ ರೋಡಲ್ಲೂ ಸಹ ಆಕ್ಸಿಡೆಂಟ್ ಆದವ್ರಿಗೆ ಕರ್ಕೊಂಡೋಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಮತ್ತು ಬಾಡಿಗಳನ್ನು ಹಾಡೋನಹಳ್ಳಿ ತೆಪ್ಪ ದುರಂತ ಅಥವಾ ಮುಂತಾದ ಕೆಲವು ಇದರಲ್ಲಿ ದುರಂತಗಳಲ್ಲಿ ನೀರಲ್ಲಿ ಬಿದ್ದಂತಹ ಶವಗಳನ್ನು ಹೊರ ತೆಗೆಯೋದಿರ್ಬೋದು ಅಥವಾ ರಕ್ತದಾನ ಶಿಬಿರಗಳು ಮಾಡಿರೋದು, ಹಾಗೆ ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಕಾಳಜಿ, ಇವೆಲ್ಲ ಮಾನದಂಡ ಒಂದು ರೀತಿ ಮಾಡಲ್ಲ. ಸರ್ವೀಸಿಂದ ಹಿಡಿದು ಎಲ್ಲ ಮಾನದಂಡಗಳನ್ನು ನೋಡಿ ನಮ್ಮನ್ನು ಗುರುತಿಸಿ ಈ ಪದಕವನ್ನು ಪುರಸ್ಕೃತರಾಗಿ ಮಾಡಿರ್ತಾರೆ. ಪದಕ ಪುರಸ್ಕೃತರಾಗಿ ಸಹಕರಿಸಿದಂತಹ ನಮ್ಮ ಜಿಲ್ಲಾ ಸಮಾಧಿಷ್ಠರಾದ ಡಾಕ್ಟರ್ ಸುಜಿತ್ ಕುಮಾರ್ ಸರ್ ಅವ್ರಿಗೂ ಮತ್ತು ನಮ್ಮ ಘಟಕದ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಅದಕ್ಕೆ ಕೆಲವು ರೆಕಾರ್ಡ್ಸ್ಗಳು ಬೇಕಾಗುತ್ತೆ, ಒಂದೊಂದು ದಾಖಲೆಗಳು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅಟೆಸ್ಟೆಡ್ ಮಾಡಿಕೊಟ್ಟಿರೋಂಥ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಕುಟುಂಬ ವರ್ಗರಿದ್ದವರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ದಾವಣಗೆರೆ ಜಿಲ್ಲೆ 2 ಜಿಲ್ಲೆಗಳಿಗೆ ಈ ವರ್ಷದ 2026ನೇ ಗಣರಾಜ್ಯೋತ್ಸವದ ಸಾಲಿನಲ್ಲಿ ಆಯ್ಕೆ ಮಾಡಿರ್ತಾರೆ. ಕೊಪ್ಪಳದವರೊಬ್ಬರು ಆಯ್ಕೆ ಆಗಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಮತ್ತು ನಾನು ಇಬ್ಬರು ಆಯ್ಕೆ ಆಗಿದ್ದೀವಿ. ಇದ್ರ ಮಾನದಂಡ ಏನು ಅಂತ ಅಂದರೆ, ನಾವು ಯಾವುದೇ ತುರ್ತು ಸಂದರ್ಭಗಳಲ್ಲಿರ್ಬೋದು ಅಥವಾ ಪ್ರವಾಹ ಇದು ಲೈಫ್ ಸೇವಿಂಗು ಅಂದರೆ ಈಗ ಯಾವುದೇ ಆಕ್ಸಿಡೆಂಟ್ಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು, ಆ ಟೈಮಲ್ಲಿ ನಾವು ತಕ್ಷಣ ನಮ್ಮ ಎದುರುಗಡೆ ಕಂಡಾಗ ನಾವು ಆ ಕ್ಷಣದಲ್ಲಿ ಧಾವಿಸಿ ಅವರನ್ನು ಫಸ್ಟ್ ಏಡ್ ಮಾಡಿ ತಕ್ಷಣ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗಳಿಗೆ ದಾಖಲಿಸಿ ಅವರ ಆರೋಗ್ಯವನ್ನು ಮತ್ತು ಜೀವ ಉಳಿಸಲಿಕ್ಕೆ ನಾವೇನು ಇದು ಮಾಡಿರ್ತೀವಿ ಅದ ಪ್ರಮುಖ ಮಾನದಂಡವಾಗಿ ಈ ಸರಿ ಇದು ಪರಿಗಣಿಸಿದ್ದಾರೆ. ಈ ದಿನ ರಾತ್ರಿ ನಾವು ಮತ್ತೆ ಬೆಂಗಳೂರಿಗೆ ಹೊರಡಬೇಕಾಗಿರುತ್ತೆ. ಯಾಕೆಂದರೆ ನಾಳೆ ಬೆಳಗ್ಗೆ ಅಲ್ಲಿ ಬೆಂಗಳೂರು ನಮ್ಮ ಆಫೀಸಲ್ಲಿ ಒಂದು ಸನ್ಮಾನ ಇಟ್ಕೊಂಡಿರ್ತಾರೆ. ಆ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ನಂತರ ಒಂದು ಸನ್ಮಾನ ಮಾಡಿ
ಆ ನಂತರ ಮತ್ತೊಮ್ಮೆ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಆ ದಿನ ಕರೆದು ನಮಗೆ ಪ್ರಶಸ್ತಿ ಮತ್ತು ಪದಕ ಸನ್ಮಾನವನ್ನು ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಕೊಟ್ಟು ಮಾಡ್ತಾರೆ. ಅದು ಈಗ ಆ ಪ್ರಶಸ್ತಿ ಬಂದಿರೋದು ತಮಗೆ ಸಂತಸ ತಂದಿದೆ ಹೇಗೆ ಅಂತ? ಆ್ಯಕ್ಚುಲಿ ಈ ಪ್ರಶಸ್ತಿಗೆ ಎಲ್ಲರಿಗೂ ಸಿಗಲ್ಲ. ಇದು ಸಿಕ್ಕಿರೋದು ಈ ದಿನ ನನ್ನ ಮನೆಯಲ್ಲೇ ಗೌರಿ ಪೂಜೆ ನಡೀತಾ ಇತ್ತು. ಆ ಕ್ಷಣ ಸುಸಂದರ್ಭದಲ್ಲಿ ನನಗೆ ಒಂದು ತಾಯಿಯ ಆಶೀರ್ವಾದನೇ ಸಿಕ್ಕಷ್ಟು ಸಂತೋಷವಾಗಿರುತ್ತೆ. ಈ ಸಂತೋಷಕ್ಕೆ ಎಲ್ಲೇನೇ ಇರೋದಿಲ್ಲ. ಮೇಡಮ್, ತಮ್ಮ ಪತಿದೇವರಿಗೆ ರಾಷ್ಟ್ರಪತಿಗಳ ಶ್ಲಾಘನೀಯ ಚಿನ್ನದ ಪದಕ ಪುರಸ್ಕೃತರು ಅಂತ ಹೇಳಿ ಒಂದು ಪದಕ ಸಿಗುವಂಥದ್ದಾಗಿದೆ. ತಮಗೆ ಖುಷಿ ತಂದಿದೆಯಾಗಿ ಅಂತ? ತುಂಬ ಖುಷಿ ಇದೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಸುರೇಶ್ ಟಿ.ಜಿ. ಕತ್ತಿಗೆ ಅಂತೇಳಿ ನಾವು ನ್ಯಾಮತಿ ಘಟಕದ ಸದಸ್ಯನಾಗಿದ್ದು ಇವತ್ತಿನ ವಿಶೇಷತೆ ಏನಂದರೆ ನಮ್ಮ ತುಂಬ ಖುಷಿ ತಂದಿದೆ ಸರ್. ನಮ್ಮ ಘಟಕದ ರಾಘವೇಂದ್ರ ಸರ್ ಅಂತ, ನಮ್ಮ ಘಟಕದ ಘಟಕಾಧಿಕಾರಿಗಳಾದಂಥ ರಾಘವೇಂದ್ರ ಸರ್ ಅವರಿಗೆ ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಚಿನ್ನದ ಪದಕ ಸಿಕ್ಕಿತ್ತು. ತದನಂತರ ಅವರ ಸೇವೆಯನ್ನು ನೋಡಿ ಅವರ ಸೇವೆಯನ್ನು ಗಮನದಲ್ಲಿಟ್ಕೊಂಡು ರಾಷ್ಟ್ರಪತಿಯವರ ಶ್ಲಾಘನೀಯ ಚಿನ್ನದ ಪದಕವನ್ನು ಮತ್ತೊಮ್ಮೆ ತಮ್ಮ ಮುಡಿಗೆ ನಮ್ಮ ನ್ಯಾಮತಿ ಘಟಕ ದಾವಣಗೆರೆ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀವಿ ಅಂದರೆ ನಮ್ಮ ನ್ಯಾಮತಿಯ ಪರವಾಗಿ, ನಮ್ಮ ದಾವಣಗೆರೆ ಜಿಲ್ಲೆಯ ಪರವಾಗಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗೃಹರಕ್ಷಕರ ಪರವಾಗಿ ನಮ್ಮ ರಾಘು ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ತದನಂತರ ಇನ್ನೂ ನಮ್ಮ ಸರ್ಗಳು ಇನ್ನೂ ಎತ್ತರಕ್ಕೆ ಬೆಳೆದು ಇನ್ನೂ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಪಡೆದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಾದಂಥ ನ್ಯಾಮತಿ ತಾಲೂಕಿಗೆ, ನಮ್ಮ ನ್ಯಾಮತಿ ಘಟಕಕ್ಕೆ ಒಳ್ಳೆಯ ಹೆಸರನ್ನು ತರಲಿ, ಇನ್ನೂ ಹೆಚ್ಚಿನ ಪದಕಗಳನ್ನು ತರಲಿ ಅಂಥೇಳಿ ನಮ್ಮ ಘಟಕದ ಸದಸ್ಯರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ತೆ. ಹೇಳಿ. ನಮ್ಮ ಗೆಳೆಯದ ರಾಘು ಅವರು ಪ್ರಶಸ್ತಿಯನ್ನು ಗಳಿಸಿರೋದು ನಮ್ಗೆ ಭಾಳ ಹೆಮ್ಮೆಯ ವಿಚಾರ. ಎಲ್ಲೋ ಒಂದು ಕಡೆ ನಮಗೆ ಭಾಳ ಖುಷಿ ತಂದಿದೆ. ಜೊತೆಯಲ್ಲಿ ಒಂದು ನಮ್ಮ ನ್ಯಾಮತಿ ಕೂಡ ಒಳ್ಳೆ ಒಂದು ಹೆಸರನ್ನು ರಾಷ್ಟ್ರ ಮಟ್ಟದ ತನಕ ಒಯ್ದಿದ್ದಾರೆ. ಭಾಳ ಖುಷಿ ಆಯಿತು. ಇನ್ನೂ ಹೆಚ್ಚಿನದಾಗಿ ಹಿಂಗೆ ಬೆಳೀಲಿ, ಇನ್ನೂ ಪ್ರಶಸ್ತಿಗಳು ತಗೊಳ್ಳಿ ಅಂತ ಆಶಿಸ್ತೇನೆ.